ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕೆಎಂಎಫ್ ಸಂಸ್ಥೆಯ ಉತ್ಪನ್ನಗಳ ಕಲಬೆರಕೆ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರವಾದ ವರದಿಯಲ್ಲಿ ಯಾವುದೇ ಹುರುಳಿಲ್ಲ ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಮನ್ಮೂಲ್ ಅಧ್ಯಕ್ಷ ಎಂಕೆ ಹರೀಶ್ ಬಾಬು ಸ್ಪಷ್ಟಪಡಿಸಿದರು. ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಯಲ್ಲಿ ಕೆಎಂಎಫ್ ಉತ್ಪನ್ನಗಳಲ್ಲಿ ಕಲಬೆರಕೆ ಮಾಡಲಾಗುತ್ತಿದೆ ಎಂದು ಪ್ರಸ್ತಾಪಿಸಲಾಗಿತ್ತು. ರಾಜ್ಯದ 14 ಹಾಲು ಒಕ್ಕೂಟಗಳ ಪೈಕಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಲ್ಲೂ ಕಲಬೆರಕೆ ನಡೆಯುತ್ತಿದೆ ಎಂದು ಬಿಂಬಿಸಿರುವುದು ಸತ್ಯಕ್ಕೆ ದೂರವಾದುದು ಎಂದು ತಿಳಿಸಿದರು. ಈ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ಗೆಜ್ಜಲಗೆರೆ ವ್ಯಾಪ್ತಿಯ ಹೊರಭಾಗದಲ್ಲಿರುವ ಮಾಸ್ಟರ್ ಇನ್ಸುಲೇಷನ್ ಗೋದಾಮಿನಲ್ಲಿ ದಾಸ್ತಾನು ಮಾಡಲಾಗಿದ್ದ ಹಾಲಿನ ಪೌಡರ್ನಲ್ಲಿ ಕಲಬೆರಕೆ ಕಂಡುಬಂದಿತ್ತು. ಈ ಸಂಬಂಧ ಗೋದಾಮಿನ ಮಾಲೀಕರ ಮೇಲೆ ದೂರು ನೀಡಲಾಗಿದೆ. ಇದಾದ 3 ತಿಂಗಳ ನಂತರ ಖಾಸಗಿ ಮಾಧ್ಯಮ ಸಂಸ್ಥೆ ನಮ್ಮ ಒಕ್ಕೂಟಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಜಾದಿನವಾಗಿದ್ದರೂ ನಮ್ಮ ಅಧಿಕಾರಿಗಳು ಉಪಸ್ಥಿತರಿದ್ದು ಅವರು ಕೇಳಿದ ಎಲ್ಲಾ ಪ್ರಶ್ನೆಗಳು ಮತ್ತು ಸಂದೇಹಗಳಿಗೆ ಸೂಕ್ತ ದಾಖಲೆಗಳೊಂದಿಗೆ ಸ್ಪಷ್ಟನೆ ಹಾಗೂ ವಿವರಣೆಯನ್ನು ನೀಡಿದ್ದಾರೆ ಎಂದು ವಿವರಿಸಿದರು. ಕೆಎಂಎಫ್ ಮಾರ್ಗದರ್ಶನ ಹಾಗೂ ಟೆಂಡರ್ ಪ್ರಕ್ರಿಯೆ ನಿಯಮಗಳ ಪ್ರಕಾರ ಉತ್ಪಾದನೆಯಾದ ಕೆನೆರಹಿತ ಹಾಲಿನ ಪೌಡರ್ ಅನ್ನು ಕಾಯ್ದಿರಿಸಲು 2 ವರ್ಷಗಳ ಅವಧಿಗೆ ಗೋದಾಮುಗಳನ್ನು ಬಾಡಿಗೆಗೆ ಪಡೆಯಲಾಗುತ್ತದೆ. ಅದರಂತೆ ಈ ಗೋದಾಮಿನಲ್ಲಿ ಇರಿಸಲಾದ ಪೌಡರ್ ಕಲಬೆರಕೆಯಾಗಿದೆ. ಇದರ ಮಾಲೀಕರಾದ ಎಸ್ ಅನಂತ್ ಮತ್ತು ಎಸ್ ಶ್ರೀಕಾಂತ್ ವಿರುದ್ಧ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ಹೇಳಿದರು. ಸಂಸ್ಥೆಯ ಉತ್ಪನ್ನಗಳು ಕರ್ನಾಟಕ ಮಾತ್ರವಲ್ಲದೆ ದೇಶದ ಹೊರ ರಾಜ್ಯಗಳು, ವಿದೇಶಗಳಿಗೂ ಸರಬರಾಜಾಗುತ್ತಿವೆ. ಉತ್ಪನ್ನ ತಯಾರಿಕೆಗೂ ಮುನ್ನ ಎಲ್ಲಾ ಪರೀಕ್ಷೆಗಳನ್ನು ಮಾಡಲಾಗಿರುತ್ತದೆ. ಇದನ್ನು FSSAI ಸಂಸ್ಥೆಯ ಅಧಿಕಾರಿಗಳಿಂದ ಪರಿಶೀಲನೆಗೆ ಒಳಗೊಂಡ ನಂತರವಷ್ಟೇ ಅಗತ್ಯ ಇರುವ ಕಡೆಗೆ ಸರಬರಾಜು ಮಾಡಲಾಗುತ್ತದೆ ಎಂದು ಸ್ಪಷ್ಟೀಕರಿಸಿದರು. ಗೋಷ್ಠಿಯಲ್ಲಿ ಮನ್ಮೂಲ್ ವ್ಯವಸ್ಥಾಪಕ ನಿರ್ದೇಶಕ HR ರಘು, ನಿರ್ದೇಶಕರಾದ ಅಪ್ಪಾಜಿಗೌಡ, ಕೃಷ್ಣೇಗೌಡ, ಲಕ್ಷ್ಮೀನಾರಾಯಣ್, ಮಾಜಿ ಅಧ್ಯಕ್ಷರಾದ ಉಮ್ಮಡಳ್ಳಿ ಶಿವಪ್ಪ, ಬೋರೇಗೌಡ ಇದ್ದರು. ದಾಸ್ತಾನನ್ನ ಶೇಖರಣೆ ಮಾಡೋದಕ್ಕೆ ಅಂತೇಳಿ ಹೇಳಿದ್ರು. ಅಂತ ಜಾಗದಲ್ಲಿ ಅದು ಮಾಸ್ಟರ್ ಇನ್ಸ್ಟಾಲೇಷನ್ ಅನ್ನುವಂಥ ಒಂದು ಗೋಡನ್ನು ಗೆಜ್ಜಲಗೆರೆಯ ಹೊರಭಾಗದಲ್ಲಿದೆ. ಅಲ್ಲಿ ಇಟ್ಟಿರ್ತಕ್ಕಂಥ ಗೋಡನ್ನಲ್ಲಿ ಪೌಡ್ರು ಕಲಬೆರಕೆ ಆಗಿರ್ತಕ್ಕಂಥದ್ದು ವಿಚಾರವಾಗಿ ಕ್ಲಾರಿಫಿಕೇಶನ್ನ ಕೊಡಬೇಕಾಗುತ್ತದೆ. ಹಾಗಾಗಿ ಆ ವಿಚಾರವಾಗಿ ನಾವು ಈ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ವಿಜಯ ಕೇಂದ್ರದ ವರದಿಗಾರರು ನಾವು ಅವ್ರು ಏನು ಅಗ್ರಿಮೆಂಟ್ ಮಾಡಿದ್ವಿ, ಅವ್ರ ಹತ್ರ ಗೋಡನ್ನಲ್ಲಿ ಇಟ್ಟಿರ್ತಕ್ಕಂಥ ಪದಾರ್ಥದಲ್ಲಿ ಒಂದು 3 ಟನ್ನಷ್ಟು, ಅಂದರೆ ಇದು ಮಾರ್ಚಲ್ಲಿ ನಡೆದಿರ್ತಕ್ಕಂಥದ್ದು. ನಾವು ಇದು ಮಾರ್ಚ್ನಲ್ಲೇ ಕಮಿಟಿ ಮೀಟಿಂಗ್ ಇಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೊಕದ್ದಮೆಯನ್ನು ದಾಖಲಿಸಿದೆ ಮಾಡೋದಕ್ಕೆ ಮದ್ದೂರು ತಯಾರಿಸ್ತಕ್ಕಂಥ ಉತ್ಪನ್ನಗಳ ವಿಚಾರವಾಗಿ ಕಲಬೆರಕೆ ಪದಾರ್ಥಗಳನ್ನು ಬೆರೆಸಿ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಪಾದನೆಯನ್ನು ಒಕ್ಕೂಟದ ಬಗ್ಗೆ ಮಾಡಿದ್ರು. ಅದನ್ನ ವಿಚಾರವಾಗಿ ಇವತ್ತು ನಮ್ಮ ಒಕ್ಕೂಟದ ವತಿಯಿಂದ ಈ 14 ಒಕ್ಕೂಟದ ವಿಚಾರನೂ ಅವರು ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ KMF ಬ್ರ್ಯಾಂಡ್ಗಳು ಕಲಬೆರಕೆಯಾಗಿ ಉತ್ಪತ್ತಿ ಆಗ್ತಾ ಇದೆ. ಅದರಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಅವರು ಒಂದು 6ನೇ ತಿಂಗಳಲ್ಲೇನೋ ಭೇಟಿ ಕೊಟ್ಟಾಗ ಇವರಲ್ಲಿ ಕಲಬೆರಕೆ ಮಾಡ್ತಿದ್ದಂಥ ಪದಾರ್ಥಗಳ ಬಗ್ಗೆ ಎಲ್ಲ ದಾಖಲೆಗಳ ಸಮೇತ ಸಿಕ್ಕಿವೆ ಅಂತ ಹೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವರದಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಧಿಕಾರಿಗಳು ಸಹ ಬಂದಂಥ ಸಂದರ್ಭದಲ್ಲಿ ಅವರು ಏನು ಪ್ರಶ್ನೆಗಳನ್ನ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟಂಥ ಕ್ಲಾರಿಫಿಕೇಶನ್ ಸಹ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಬಂದಂಥ ದಿನ ಅವತ್ತು ರಜದ ದಿನ ಆಗಿರ್ತದೆ, ಭಾನುವಾರ. ಅವರು ಮತ್ತು FSL ಇಬ್ಬರು ಜೊತೆಗಳು ಬಂದಿರ್ತಾರೆ. ಅವತ್ತು ಬಂದಂಥ ದಿನಗಳಲ್ಲಿ ಯಾರೂ ಸಹ ಅವ್ರನ್ನ ತಡೆದಿರೋದು ಇಲ್ಲ. ಭಾನುವಾರ ಆದರೂ ರಜದ ದಿನ ಯಾವ ಅಧಿಕಾರಿಗಳಿಲ್ಲದೆ ಇದ್ರು ಅವ್ರನ್ನ ಒಕ್ಕೂಟದ ಒಳಗಡೆ ಬಂದು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸುಮಾರು ವಿಚಾರಗಳ ಬಗ್ಗೆ ಹೋಗಿದ್ದಾರೆ. ಏನು ಈ ಒಕ್ಕೂಟಕ್ಕೆ ಸಂಬಂಧಪಟ್ಟಂಗೆ ಅವರು ಅಪವಾದಗಳನ್ನು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಮ್ಮ KMF ಡೈರೆಕ್ಷನ್ ಥ್ರೂ ನಾವು ಏನು ನಮ್ಮಲ್ಲಿ ಉತ್ಪಾದನೆಯಾದಂಥ ಹಾಲನ್ನ ಕೆನೆ ರಹಿತವಾದಂಥ ಪೌಡ್ರನ್ನ ಗೋಡನ್ನಲ್ಲಿ ಇಡ್ತೀವಿ. ಆ ಗೋಡನ್ನಲ್ಲಿ ಇಟ್ಟಿರ್ತಕ್ಕಂಥ ಬಾಡಿಗೆದಾರರು ಗೋಡನ್
ಅಂದರೆ ಇದು KMF ನಮಗೆ ಯಾರಿಗೆ ಟೆಂಡರ್ನ ಕೊಟ್ಟು 2 ವರ್ಷದ ಅವಧಿಗೆ ಇಂಥ ಜಾಗಗಳಲ್ಲಿ ನೀವು ನಿಮ್ಮ ದಾಸ್ತಾನನ್ನು ಶೇಖರಣೆ ಮಾಡೋದಕ್ಕೆ ಅಂತೇಳಿ ಹೇಳಿದರು. ಅಂಥ ಜಾಗದಲ್ಲಿ ಅದು ಮಾಸ್ಟರ್ ಇನ್ಸ್ಟಾಲೇಷನ್ ಅನ್ನುವಂಥ ಒಂದು ಗೋಡನ್ನು ಬೆಚ್ಚಲಗೆರೆಯ ಹೊರಭಾಗದಲ್ಲಿದೆ. ಅಲ್ಲಿ ಇಟ್ಟಿರ್ತಕ್ಕಂಥ ಗೋಡನ್ನಲ್ಲಿ ಪೌಡ್ರು ಕಲಬೆರಕೆ ಆಗಿರ್ತಕ್ಕಂಥದ್ದು ವಿಚಾರವಾಗಿ ಕ್ಲಾರಿಫಿಕೇಶನ್ನ ಕೊಡಬೇಕಾಗಿ ಬರ್ತದೆ. ಹಾಗಾಗಿ ಆ ವಿಚಾರವಾಗಿ ನಾವು ಈ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ನಮ್ಗಳನ್ನ ಒಂದು 3 ಹಂತದಲ್ಲಿ ಚೆಕ್ಗಳನ್ನು ಸಹ ಕೊಟ್ಟಿದ್ದಾರೆ. ಸುಮಾರು ಒಂದು 54 ಟನ್ನಷ್ಟು ನಮಗೆ ಶಾರ್ಟೇಜ್ ಬಂದಿತ್ತು ದಾಸ್ತಾನನ್ನು ಕೊಡಬೇಕಾದಂಥ ಜಾಗದಲ್ಲಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 1,43,00,000 ವ್ಯತ್ಯಾಸ ಕಂಡು ಬಂದಿತ್ತು. ಆ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂಗೆ 3 ಚೆಕ್ಗಳನ್ನು ಸಹ ನೀಡಿರ್ತಾರೆ. 50,50,00,000 ಇನ್ನೊಂದು 43,00,000 ಸಂಬಂಧಪಟ್ಟಂಗೆ. ಈ ಗೋಡನ್ನಲ್ಲಿ ಇಟ್ಟಿರ್ತಕ್ಕಂಥ ಪದಾರ್ಥಕ್ಕೆ ಏನೇ ವ್ಯತ್ಯಾಸಗಳಾದರೂ ನಾನೇ ಜವಾಬ್ದಾರನಾಗಿರ್ತೀನಿ ಅಂತೇಳಿ ಲೆಟರ್ನು ಕೊಟ್ಟಿದ್ದಾರೆ. ಆಮೇಲೆ ನಾವು KMFನವ್ರು ಏನು ಅಗ್ರಿಮೆಂಟ್ ಮಾಡಿದ್ರು ಅವ್ರಿಗೆ ಇಲ್ಲಿರ್ತಕ್ಕಂಥ ಪದಾರ್ಥದಲ್ಲಿ ವ್ಯತ್ಯಾಸ ಕಂಡು ಬರೋದಾಗಲಿ ಏನಾರ ಕಮ್ಮಿ ಬಂದಿದೆ ಅಥವಾ ಅಲ್ಲಿಂದ ನಮಗೆ ವಾಪಸ್ ಕೊಡಬೇಕಾದ್ರೆ ಏನು ವ್ಯತ್ಯಾಸ ಬಂದರೂ ಅದು ನಾನೇ ಜವಾಬ್ದಾರರು ಅಂತೇಳಿ ಅಗ್ರಿಮೆಂಟ್ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಡೆಪಾಸಿಟು ಸಹ ಇಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ನಮ್ಗೆ ಕೊಟ್ಟಂಥ ಮೆಟೀರಿಯಲ್ನಲ್ಲಿ ಏನು ಶಾರ್ಟೇಜ್ ಇತ್ತು ಅದಕ್ಕೆ ಚೆಕ್ಗಳು ಕೊಟ್ಟಿತ್ತು. ಮತ್ತೆ ಅಲ್ಲಿಂದ ವಾಪಸ್ ತಂದಂಥ ಸಂದರ್ಭದಲ್ಲಿ ಸುಮಾರು 3.5 ಟನ್ನಷ್ಟು ಪೌಡ್ರು ಕಲಬೆರಕೆ ಆಗಿದೆ ಅಂತೇಳಿ ಅವತ್ತೇ ನಮಗೆ ವಾಪಸ್ ಗೋಡನಿಂದ ತಂದ ಮೇಲೆ ನಾವು ಯಾವುದೇ ಪ್ರೊಡಕ್ಷನ್ನ ಮಾಡಬೇಕಾದ್ರೆ ಆಗಲಿ ಮತ್ತೆ ನಾವು ಪೌಡ್ರನ್ನ ಹೊರಗಡೆ ಕಳಿಸ್ಬೇಕಾದ್ರೆ ನಮ್ಮ ಲ್ಯಾಬ್ನಲ್ಲಿ ಆ ಪೌಡ್ರ್ ಬಗ್ಗೆ ಏನು ಫಸ್ಟು ಲ್ಯಾಬ್ ಟೆಸ್ಟಿಂಗ್ಸ್ ಇರ್ತಾವೆ ಎಲ್ಲ ಪ್ರೊಸೀಡಿಂಗ್ಸ್ ಮುಗಿದ ಮೇಲೆ ನೆಕ್ಸ್ಟ್ ಯೂಸ್ ಮಾಡೋದಾಗಲಿ ಬೇರೆಯವ್ರಿಗೆ ಕೊಡೋದಾಗಲಿ ನಾವು ಮಾಡ್ತಕ್ಕಂಥದ್ದು. ನಮ್ಮ ಗಮನಕ್ಕೆ ಬಂದದ್ದು ಅದು ನಾವು ಪೌಡ್ರನ್ನ ಲ್ಯಾಬ್ ಕಳಿಸ್ದಾಗಲೇ ಸುಮಾರು ಒಂದು 3.5 ಟನ್ನಷ್ಟು ಕಲಬೆರಕೆ ಆಗಿದೆ ಅಂತ ಬಂದಿದೆ. ಬಂದಿರತಕ್ಕಂಥ ಪೌಡ್ರನ್ನ ನಾವು ಸಪ್ರೇಟ್ ಇಟ್ಟು ಅದನ್ನ ರಿಜೆಕ್ಟೆಡ್ ಅಂತೇಳಿ ಇಂಟು ಮಾರ್ಕ್ ಹಾಕಿ ನೋಡಿ. ವರದಿಗಾರರು ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ವರದಿನಲ್ಲಿ ಅವ್ರು ಕೇಳಿದಾಗ ನಮ್ಮ ಅಧಿಕಾರಿಗಳು ಆನ್ಸರ್ ಮಾಡ್ತಾರೆ, ಏನಕ್ಕೆ ಈ ಪೌಡ್ರನ್ನ ಇಲ್ಲಿ ಇಟ್ಟಿದ್ದೀರಿ ಅಂತೇಳಿ. ಅವ್ರ ವರದಿಗಾರರಿಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇವೆಲ್ಲ ಇಂಟು ಮಾರ್ಕ್ ಹಾಕಿ ರಿಜೆಕ್ಟೆಡ್ ಅಂತೇಳಿ ಹಾಕಿರ್ತಕ್ಕಂಥ ಎಲ್ಲ ಬ್ಯಾಗ್ಗಳು ಒಂದು ಕಡೆನೇ ಇರ್ತವೆ. ಅದನ್ನೆಲ್ಲಗೂ ರೀಯೂಸ್ ಮಾಡೋಕ್ಕಾಗಲಿ ಇನ್ನೊಂದಾಗಲಿ ಏನು ಮಾಡೋದಕ್ಕೂ ಆಗಲ್ಲ. ನಾವೇ ರಿಜೆಕ್ಟೆಡ್ ಪೀಸ್ ಅಂತೇಳಿ ಸೈಡ್ ಇಡ್ತೀವಿ. ಬಟ್ ಅವರ ಉದ್ದೇಶ ಏನೋ ಅವ್ರು ಬಂದಂಥ ಟೈಮಲ್ಲಿ ವಾದ ಮಾಡಿರ್ತಕ್ಕಂಥದ್ದು ಇದು ನೀವು ಮರುಬಳಕೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಮರುಬಳಕೆ ಮಾಡುವಂಥ ಪ್ರಸ್ತಾಪ ಏನಾದ್ರು ಇದ್ದಿದ್ರೆ ನಾವು ಅದನ್ನ ನಮಗೆ ರಿಜೆಕ್ಟ್ ಪೀಸ್ನ ಅಲ್ಲಿ ಸೈಡ್ ಇಡುವಂಥದ್ದು ವಿಚಾರನೇ ಇರ್ತಿರ್ಲಿಲ್ಲ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಕಂಪ್ಲೇಂಟನ್ನು ಸಹ ಕೊಟ್ಟಿರ್ತೇವೆ. ಇದಾಗಿರ್ತಕ್ಕಂಥದ್ದು 3ನೇ ತಿಂಗಳಿನಲ್ಲಿ. ನಮ್ಮದು ಮಾರ್ಚ್ಗೆ ಆಡಿಟ್ ಆಗಬೇಕು. ಆ ಟೈಮ್ನಲ್ಲಿ ಬಂದಂತೆ ವ್ಯತ್ಯಾಸಗಳಾಗಿರ್ತಕ್ಕಂಥದ್ದಲ್ಲಿ ನಾವು ಈ ವಿಚಾರವಾಗಿ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇವರು ವರದಿಗಾರರು ಬಂದು ಇದನ್ನ ವಿಡಿಯೋ ಮಾಡಿರೋದು ಯಾವುದು 6ನೇ ತಿಂಗಳಿನಲ್ಲಿ. ಇದಕ್ಕೂ ಅದಕ್ಕೂ 3 ತಿಂಗಳು ವ್ಯತ್ಯಾಸ ಆಗ್ತದೆ. ಬಟ್ ಇವ್ರು ಯಾಕೆ ಹಿಂಗೆ ವರದಿ ಮಾಡಿದ್ರು, ಇಡೀ ಓವರ್ ಆಲ್ ನಂದಿನಿ ಉತ್ಪನ್ನಗಳ ಬಗ್ಗೆ ಯಾಕೆ ಇಷ್ಟೊಂದು ವಿಚಾರವನ್ನು ತಿಳ್ಕೊಳ್ಳದೇನೆ ಅಪಪ್ರಚಾರ ಮಾಡಿದ್ರು, ಇದು ನಮಗೆ ಅರ್ಥ ಆಗದೆ ಇರುವಂಥ ವಿಚಾರ. ಯಾಕಂದ್ರೆ ಇವರೇ ಬಂದಿದ್ದಾರೆ, ಇವರೇ ಎಲ್ಲಾನು ನೋಡಿದ್ದಾರೆ, ನಮ್ಮ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಕ್ಲಾರಿಫಿಕೇಶನ್ ಕೊಟ್ಟ ಮೇಲೂ ಇಲ್ಲ ಇವತ್ತು ಇಲ್ಲೇ ಕಲಬೆರಕೆ ಆಗಿರುವಂಥದ್ದು ಅಂತೇಳಿ ಇವರೇ ಆರ್ಗ್ಯುಮೆಂಟ್ ಮಾಡಿದ್ದಾರೆ, ಇವರೇ ಜಡ್ಜ್ಮೆಂಟ್ ಮಾಡಿದ್ದಾರೆ, ಇವರೇ ವರದಿನ ಇಷ್ಟು ಅಪಪ್ರಚಾರ ನಂದಿನಿ ಉತ್ಪನ್ನದ ಬಗ್ಗೆ ಹೊರಗಡೆ ಎಲ್ಲ ಮಾಡಿದ್ದಾರೆ. ಮೊದಲನೇದಾಗಿ ಏನು ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರಿದ್ರು ಅವರು ಮಾರ್ಚ್ ಮಂತಲ್ಲಿ ಏನಂತಂದ್ರೆ ನಮ್ಮಲ್ಲಿ ಒಕ್ಕೂಟದಲ್ಲಿ 2,000 ಮೆಟ್ರಿಕ್ ಟನ್ ಅಷ್ಟು ಪೌಡರ್ನ ನಾವು ಸ್ಟೋರ್ ಮಾಡ್ಬೋದು. ಸೊ ಇನ್ನು ಉಳಿದಂತಹ ಹೆಚ್ಚಿಗೆ ಇರೋದನ್ನ ನಾವು ಹೊರಗಡೆ ಗೋಡೌನ್ನಲ್ಲಿ ಇರ್ತೀವಿ. ಆ ಗೋಡೌನ್ ನಾವೇನು ಮಾಡಿರ್ತೀವಿ, ನಿಯಮಾನುಸಾರ ಟೆಂಡರ್ ಕರ್ಕೊಂಡು ಅದರ ಪ್ರಕಾರ ಇರ್ತೀವಿ. ಮಾರ್ಚ್ ಮಂತಲ್ಲಿ ನಮಗೇನು ಗೋಡೌನ್ ಖಾಲಿ ಇತ್ತು, ನಮ್ಮ ಒಕ್ಕೂಟದಲ್ಲಿರೋ ಗೋಡೌನ್ ಖಾಲಿ ಇದ್ದಾಗ ಸರಿ ಸುಮಾರು 200 ಮೆಟ್ರಿಕ್ ಟನ್ ಅಷ್ಟು ಹೊರಗಡೆ ಇಟ್ಟರೆ ವೆಚ್ಚ ಆಗ್ಬೇಕಲ್ಲ, ಅದನ್ನ ಡೈರಿಗೆ ತರ್ಸೋಣ ಅಂತ ಹೇಳ್ಬಿಟ್ಟು 23ನೇ ತಾರೀಕು ಒಂದು ಲೆಟರ್ ಹಾಕ್ತಾರೆ. ಯಾರು ಮಾಸ್ಟರ್ ಇನ್ಸ್ಟಾಲೇಷನ್ ಅಂತ ಯಾರಿದ್ದಾನೆ ಅವ್ರಿಗೆ
185 ಟನ್ನು ಅಥವಾ 200 ಟನ್ನಷ್ಟು ನಾವು ನಿಮ್ಮ ಗೋಡೌನಿಂದ ಎತ್ಕೋತೀವಿ. ಅದಕ್ಕೆ ನಮಗೆ ನೀವು ನಿಮ್ಮ ಅಧಿಕಾರಿನ ಕಳಿಸ್ಬಿಟ್ಟು ನಮಗೆ ಲಿಫ್ಟ್ ಮಾಡಿಕೊಡಿ. ಸೊ ಆವಾಗ ಏನಾಯ್ತು, ನಮಗೆ ನಮ್ಮ ಅಧಿಕಾರಿಗಳೆಲ್ಲ ಹೋದಾಗ ಏನು ನಮ್ಗೆ ಅಲ್ಲಿ ವ್ಯತ್ಯಾಸ ಕಂಡುಬಂದು ಅವತ್ತು ನಮಗೆ ಈ ಏನು ಸ್ಟಾಕ್ ಅಲ್ಲಿ ವ್ಯತ್ಯಾಸ ಇದೆ ಅನ್ನೋದನ್ನ ಐಡೆಂಟಿಫೈ ಆಯಿತು. 23ಕ್ಕೆ ಹೋಗಿ ಅವರು ಐಡೆಂಟಿಫೈ ಮಾಡಿದ ನಂತರ 25ಕ್ಕೆ 24ಕ್ಕೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರ ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರು ಲೆಟರ್ ಬರೀತಾರೆ. ಏನು ನಮ್ಮ ಗೋಡೌನ್ ಅಲ್ಲಿ ಇಷ್ಟು ಸ್ಟಾಕ್ ಇರಬೇಕಿತ್ತು, ನಮಗೆ ವ್ಯತ್ಯಾಸ ಬರ್ತಿದೆ, ಇದಕ್ಕೆ ಏನು ನೀವು ಉತ್ತರ ಕೊಡ್ತೀರಾ, ಇದಕ್ಕೆ ನೀವೇ ಜವಾಬ್ದಾರಿ ಅಂತ ಬಂದಾಗ ಅವರು ಒಂದು ಲೆಟರ್ ಬರೀತಾರೆ ನಮಗೆ. ಅದೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಿಮಗೆ, ಈ ತರ ಅದರಲ್ಲಿ ಏನೇ ವ್ಯತ್ಯಾಸ ಇದ್ರು ಕೂಡ ನಾನೇ ಜವಾಬ್ದಾರಿ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಅವರು ಲೆಟರ್ ಕೊಡ್ತಾರೆ. ಸೊ ತದನಂತರ ಏನ್ ಮಾಡ್ತಾರೆ, ಮತ್ತೆ ಅಗೈನ್ ನಮ್ಮ ಒಕ್ಕೂಟದಿಂದ ಇನ್ನೊಂದ್ಸಲ ಕಂಪ್ಲೀಟ್ ಸಂಪೂರ್ಣವಾಗಿ ಆಡಿಟ್, ಯಾಕೆಂದ್ರೆ ಮಾರ್ಚ್ ಮಂತ್ಗೆ ಎಲ್ಲ ಆಡಿಟ್ ಮಾಡಿಸ್ತೀವಿ ನಾವು. ಸೊ ಆಡಿಟ್ ವರದಿ ಬಂದ ನಂತರ ನಮ್ಮ ಅಧಿಕಾರಿಗಳೆಲ್ಲ ಹೋಗ್ಬಿಟ್ಟು ಟೋಟಲ್ ನಮಗೆ 54.570 kg ನಮಗೆ ಶಾರ್ಟೇಜ್ ಇದೆ ಅಂತ ಹೇಳಿದಾಗ ಮತ್ತೆ ನಾವು ಅವ್ರಿಗೆ ಲೆಟರ್ ಕೊಟ್ಟಾಗ ಅವರು 1ನೇ ತಾರೀಕು ನಮಗೆ ವಿತ್ ಚೆಕ್ ಅವರೇ ಬೋರ್ಡ್ ಬಂದ್ಬಿಟ್ಟು ಇದಕ್ಕೆ ಏನ್ ತಪ್ಪಾಗಿದೆ ನಾನೇ ಜವಾಬ್ದಾರಿ ಇದೆ ಅಂದ್ಬಿಟ್ಟು ನಮಗೆ ಲೆಟರ್ ವಿತ್ ಚೆಕ್ ಕೊಡ್ತಾರೆ. ಸೊ ಅಲ್ಲಿ ತನಕ ನಮಗೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಇದೆ ಅನ್ನೋದು ಅದು ತಿಳಿದಿರೋದಿಲ್ಲ. ತದನಂತರ ನಾವೇನು 185 ಟನ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಇಲ್ಲಿ ನಮ್ಮಲ್ಲಿ ಬಳಕೆ ಮಾಡ್ಬೇಕು ಅಂದ್ರೆ ಒಂದೇ ದಿನ ಬಳಕೆ ಆಗಲ್ಲ, ಯಾಕೆಂದ್ರೆ ಅದು ಶೆಲ್ಫ್ ಲೈಫ್ ಆಲ್ಮೋಸ್ಟ್ ನಿಮಗೆ 18 ಮಂತ್ಸ್ ತನಕ ಶೆಲ್ಫ್ ಲೈಫ್ ಇರ್ತದೆ. ಸೊ ಅದನ್ನ ಇವರು ಮರುಬಳಕೆ ಮಾಡ್ತಾ ಅಂದ್ರೆ ಮಾಡ್ಬೇಕಾದ್ರೆ ನಮಗೆ ಹಂತವಾಗಿ ಅಂದ್ರೆ ನಮಗೆ ಗೊತ್ತಾಯ್ತು. ಯಾವಾಗ ನಾನು 5ನೇ ತಿಂಗಳಲ್ಲಿ ನಾನು ಬಂದು ರಿಪೋರ್ಟ್ ಆದಾಗ ನಾನು ಒಂದು ಪ್ರಶ್ನೆ ಮಾಡ್ತೀನಿ, ಇದು ಇನ್ನೂ 54 ಟನ್ ಗೋಡೌನ್ ಅಲ್ಲಿ ಇದೆಯಲ್ಲ, ಇದನ್ನ ಯಾಕೆ ನಾವು ತರಬಾರ್ದು ಅಂತಂದ್ರೆ, ಸರ್ ಅವ್ನು ಕೊಡ್ತಾ ಇಲ್ಲ, ಅವನು ನಮಗೆ ಮೆಟಲ್ ಎತ್ಕೊಳ್ಳಿಕ್ಕೆ ಕೊಡ್ತಾ ಇಲ್ಲ ಅನ್ನೋದನ್ನ ವಿವರಣೆ ಹೇಳ್ತಾರೆ. ಸೊ ನಾನು ಅವಾಗ ಏನ್ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ಗೆ, ನಾನು ಅಧ್ಯಕ್ಷರು ಅವಾಗ ನಿರ್ದೇಶಕರಿದ್ದು ಇಬ್ರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಸರ್ ಈಗ ನಮ್ಮ ವಸ್ತು ಅಲ್ಲಿದೆ, ಆತ ನಮಗೆ ಕೊಡ್ತಾ ಇಲ್ಲ. ಸೊ ಅವನು ಕೊಡದೇ ಇರೋದಕ್ಕೆ ಏನ್ ಕಾರಣ ಇದೆ ನಮಗೊಂದು ಅನುಮಾನ. ಜನರಲಿ ಈಗ ನಮ್ಮ ವಸ್ತುನ ಅವ್ನು ಕೊಡ್ತಾ ಇಲ್ಲ ಅಂದ್ರೆ ಏನೋ ಇರ್ಬೋದು ಅನ್ನೋದು ನಮ್ಗೆ ಅನುಮಾನ ಬರ್ತದೆ. ಸೊ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಅವನು ಕೊಡದೇ ಇದ್ದಾಗ ನಾ ಏನ್ ಮಾಡ್ತೀನಿ, ಪೂರ್ತಿ ಏನ್ ಲಾಟ್ ಇರ್ತದೆ ಆ 185 ಚೆಕ್ ಮಾಡಿ ನೋಡೋಣ ಏನಿದೆ ಅನ್ನೋದು. ಅದನ್ನ ನಾವು ಚೆಕ್ ಮಾಡಿದಾಗ ನಮಗೆ ಆ 185 ಟನ್ನಲ್ಲಿ ಸರಿ ಸುಮಾರು 3 ಟನ್ನಷ್ಟು ನಮಗೆ ಡಬಲ್ ಸ್ಟಿಚ್ ಆಗಿರೋದು, ಅಂದ್ರೆ ಮೇಲ್ನೋಟಕ್ಕೆ. ಇದು ನಮ್ದಂದ್ರೆ ಸಿಂಗಲ್ ಸ್ಟಿಚ್ ಇರುತ್ತೆ, ನಮ್ದು ಪ್ರಾಪರ್ ಕೋಡಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಡಬಲ್ ಸ್ಟಿಚ್ ಆಗಿರೋದು ಕಂಡು ಬಂದಾಗ ನಮಗೆ ಅನುಮಾನ ಬಂತು. ಇಮಿಡಿಯೇಟ್ ಆಗಿ ನಾವು ಅದನ್ನ ನಮ್ಮ ಕ್ವಾಲಿಟಿ ಲ್ಯಾಬ್ ಅಲ್ಲಿ ರಿಪೋರ್ಟ್ ಮಾಡಿದ್ರೆ ಕಲರ್ ವೇರಿಯೇಷನ್ ಇದು ಕಂಡು ಬಂದಿದೆ.